ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತ. ಸೊ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಪ್ಲೀಸ್ ಲೈಕ್ ಮಾಡಿ. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ 50 ದಿನಗಳು ಕಂಪ್ಲೀಟ್ ಆಗುತ್ತೆ, ಅಂದರೆ ಹಾಫ್ ಜರ್ನಿ ಮುಗೀತು ಬಿಗ್ ಬಾಸ್ ಮನೆಯಲ್ಲಿ ಇವಾಗ. ಸೊ ಇವಾಗ ಔಟ್ ಆಗ್ತಿರುವಂಥ ಸ್ಪರ್ಧಿ ಯಾರು ಅಂತ ನಾವು ನೋಡೋದಾದ್ರೆ, ಸೊ ಈ ಸತಿ ಒಂದು ಬಿಗ್ ಬಾಸ್ ಅವರು ಅಂದರೆ ಸುದೀಪ್ ಸರ್ ನನ್ನ ಎಪಿಸೋಡಲ್ಲಿ ಕೂಡ ಅಷ್ಟೇ ಒಂದು ಕ್ಲೂ ಕೊಟ್ಟಿದ್ರು. ಈ ವಾರ ಪೂರ್ತಿ ಜೋಡಿ ಟಾಸ್ಕ್ ಆಗಿರೋದ್ರಿಂದ ಜೋಡಿ ಕೂಡ ಔಟ್ ಆಗ್ಬೋದು ಅಥವಾ ಸಿಂಗಲ್ ಕೂಡ ಔಟ್ ಆಗ್ಬೋದು ಅಂತ. ಬಟ್ ಅಟ್ ಎಂಡ್ನಲ್ಲಿ ನಾವು ನೋಡೋದಾದರೆ ಅನುಷ್ ಅವರು ಔಟ್ ಆಗಿರ್ತಾರೆ. ಸೊ ಒಬ್ಬರೇ ಔಟ್ ಆಗೋದು, ಜೋಡಿ ಯಾರೂ ಔಟ್ ಆಗೋಲ್ಲ, ಅನುಷ್ ಅವ್ರು ಮಾತ್ರ ಔಟ್ ಆಗ್ತಾರೆ. ಸೊ ಈ ಸತಿ ಬಾಟಮ್ 3 ಇದ್ದಿದ್ದು ಕೂಡ ಅಷ್ಟೇ, ಧರ್ಮ ಅವರು, ಅನುಷ್ ಅವರು ಮತ್ತು ಭವ್ಯ ಅವರು. ವೋಟಿಂಗ್ ಆರ್ಡರ್ ವೈಸ್ ಅಲ್ಲ ಇದು, ಬಟ್ ಬಿಗ್ ಬಾಸ್ ಕಡೆಯಿಂದ ಸೇವ್ ಮಾಡೋ ರೀತಿ ಈ ಥರ ಸೇವ್ ಮಾಡ್ತಾರೆ. ಸೊ ವೋಟಿಂಗ್ ವೈಸ್ ನೋಡೋದಾದರೆ ಬೇರೆಯವ್ರು ಹೋಗ್ತಾರೆ, ಬಟ್ TRP ಮೇಲೆ ಮತ್ತು ಅವ್ರ ಶೋಗೆ ಯಾರು ಜಾಸ್ತಿ ಕಂಟೆಂಟ್ ಕೊಡ್ತಾರೆ, ಸೊ ಅಫ್ಕೋರ್ಸ್ ಅವ್ರನ್ನೂ ಜಾಸ್ತಿ ಇಟ್ಕೊತಾರೆ ಅವರು. ಸೊ ಈ ವಾರ ಅನುಷ್ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಧರ್ಮ ಅವರಿಗೆ ಖಂಡಿತವಾಗ್ಲೂ ತುಂಬ ಬೇಜಾರಾಗುತ್ತೆ, ಬಟ್ ಆದರೂ ಕೂಡ 50 ಡೇಸ್ ಇದ್ದು ಬಂದಿದ್ದಾರೆ ಅನುಷ್ ಅವರು. ಸೊ ಈಗ ನೆಕ್ಸ್ಟ್ ಅವ್ರು ಹೊರಗಡೆ ಬಂದು ಏನೇನಿಲ್ಲ ಹೇಗೆಲ್ಲ ರಿಯಾಕ್ಟ್ ಮಾಡ್ಬೋದು ಬಿಗ್ ಬಾಸ್ಗೆ ಅಂತ ನೋಡಬೇಕು. ಹಾಗೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಬಿಗ್ ಬಾಸಲ್ಲಿ ಕಾಯ್ತಾ ಇದೆ ಇವಾಗ. ಸೊ ಅದರ ವಿಡಿಯೋ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರ ಚಾನ್ಸ್ ಇರೋ ರಕ್ಷಾ ರೆಡ್ಡಿ ಅಂತ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.